ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 9ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಬಸವಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಲೀಲಾದೇವಿ ಆರ್ ಪ್ರಸಾದ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ನೀವು ಏನು KS ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗ್ತಾ ಇದ್ರಿ. ಸೊ KS ಆಗಿರ್ಬೋದು, PDO ಆಗಿರ್ಬೋದು, ಆಮೇಲೆ ತದನಂತರದಲ್ಲಿ VA ಆಗಿರ್ಬೋದು, ಇವೆಲ್ಲ ಎಕ್ಸಾಮಿನೇಷನ್ ಎಲ್ಲಿ ಅಂದರೆ ನಿಮಗೆ ಮೋರ್ ಸ್ಪೆಸಿಫಿಕಲಿ KS ಬಗ್ಗೆ ಮಾತಾಡ್ತಾ ಬಂದಾಗ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ, ಅರ್ಥ ಆಯ್ತಾ, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ, ನೋಡಿ, ಲೀಲಾದೇವಿಗೆ ಬಸವಶ್ರೀ ಪ್ರಶಸ್ತಿ, ಆಮೇಲೆ ಅಂಬಯ್ಯಗೆ ವಚನ ಸಾಹಿತ್ಯ ಶ್ರೀ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ಬಸವ ವೇದಿಕೆ ವತಿಯಿಂದ ನೀಡುವ ಬಸವಶ್ರೀ ಪ್ರಶಸ್ತಿಗೆ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಹಾಗೂ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಹಿಂದೂಸ್ತಾನಿ ಗಾಯಕ ಅಂಬಯ್ಯ ನುಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ನ್ಯೂಸ್ ಕಾಂಟೆಕ್ಸ್ಟ್ ತಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಯಾರು ಯಾವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ನೋಡ್ರಿ, ಬಸವ ವೇದಿಕೆಯಿಂದ, ಅರ್ಥ ಆಯ್ತಾ, ಬಸವ ವೇದಿಕೆಯಿಂದ ಕೊಡಮಾಡುವ ಬಸವಶ್ರೀ ಪ್ರಶಸ್ತಿಗೆ ಮಾಜಿ ಸಚಿವೆಯಾಗಿರ್ತಕ್ಕಂಥ ಲೀಲಾದೇವಿ ಆರ್ ಪ್ರಸಾದ್ ಹಾಗೂ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಹಿಂದೂಸ್ತಾನಿ ಗಾಯಕ ಅಂಬಯ್ಯ ನುಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಅರ್ಥ ಆಯ್ತಾ? ಅಂಬಯ್ಯ ನುಲ್ಲಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಇವರು ಹಿಂದೂಸ್ತಾನಿ ಗಾಯಕ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಆಮೇಲೆ ಬಸವಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಲೀಲಾದೇವಿ ಆರ್ ಪ್ರಸಾದ್ ಇವರು ಏನಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ. ಲೀಲಾದೇವಿ ಆರ್ ಪ್ರಸಾದ್ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ಹಾಗೂ ಶರಣ ಸಾಹಿತ್ಯಕ್ಕೆ ನೀಡಿರುವ ಮೌಲಿಕ ಒಂದು ಕೊಡುಗೆಯನ್ನು ಪರಿಗಣಿಸಿ ಬಸವಶ್ರೀ ಪ್ರಶಸ್ತಿಯನ್ಗೆ ಅವರಿಗೆ ಆಯ್ಕೆ ಮಾಡಲಾಗಿದೆ. ಅವ್ರು ಮಾಡಿರ್ತಕ್ಕಂಥ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆ ಮತ್ತು ಶರಣ ಸಾಹಿತ್ಯಕ್ಕೆ ಅವರು ನೀಡಿರ್ತಕ್ಕಂಥ ಮೌಲಿಕ ಕೊಡುಗೆಯನ್ನು ಸ್ಮರಣೆ ಮಾಡಿ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಅಂಬಯ್ಯ ನುಲ್ಲಿ ಅವರು ವಚನ ಸಂಗೀತಕ್ಕೆ ಸಲ್ಲಿಸಿರುವ ಕೊಡುಗೆಯನ್ನು ಪರಿಗಣಿಸಿ ವಚನ ಸಾಹಿತ್ಯ ಪ್ರಶಸ್ತಿಗೆ ಅವರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರ. ಯಾವ ತರ ಅಂದ್ರೆ, ಕೆಳಗಿನಗಳಲ್ಲಿ ಯಾವ ಜೋಡಿಯು ಸರಿಯಾಗಿದೆ ಅಂತ ಕೊಡ್ತಾರ. ಒಂದ್ ಕಡೆ ಏನ್ ಮಾಡ್ತಾರ, ಅಂಬಯ್ಯ ನುಲ್ಲಿ ಅಂತ ಕೊಡ್ತಾರ, ಮತ್ತಿನ್ನು ಆಮೇಲೆ ತದನಂತರದಲ್ಲಿ ಲೀಲಾದೇವಿ ಅಂತ ಕೊಡ್ತಾರ. ಇವಕ್ಕೆ ಮುಂದೆ ಏನು ಮಾಡ್ತಾರೆ ಅಂದ್ರೆ ಬಸವಶ್ರೀ ಪ್ರಶಸ್ತಿ, ಆಮೇಲೆ ತದನಂತರದಲ್ಲಿ ಈ ವಚನ ಸಾಹಿತ್ಯ ಪ್ರಶಸ್ತಿ, ಯಾವುದು ಕೆಳಗಳಲ್ಲಿ ಜೋಡಿ ಸರಿಯಾಗಿದೆ ಅಂತ ಪ್ರಶ್ನೆಯ ಕೇಳಬಹುದು. ಆಯ್ತಾ? ಅಂತ ಸಂದರ್ಭದಲ್ಲಿ ಇವು ಕರೆಕ್ಟಾಗಿ ಗೊತ್ತಿರಬೇಕು. ನೋಡ್ರಿ, ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನೀವು ತಗೊಂಡಿಲ್ಲ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಕೂಡ ತಮಗೆ ಪ್ರೊವೈಡ್ ಮಾಡ್ತೀವಿ. ನಾವು PDF ಫಾರ್ಮೆಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ನಾವೇನು ಕ್ಲಾಸ್ ಮಾಡ್ತೀವಿ ಎಲ್ಲವನ್ನ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಯಾರು ನೀವು ಇನ್ನೂ ಹೈಯರ್ ಲೆವೆಲ್ ಓದ್ತಾ ಇದ್ರಿ, ಆಮೇಲೆ ಎಕ್ಸ್ಟ್ರಾ ನಿಮಗೆ MCQಸ್ಗಳು ಅದರಲ್ಲಿ ಸಿಗುತ್ತೆ. 1 ಮಂತಿಗೆ ₹40 ಆಗುತ್ತೆ. 2023 ಜಾನ್ ಟು ಏಪ್ರಿಲ್ 2024ರವರೆಗೆ 640 ಆಗುತ್ತೆ. 2022 ಜಾನ್ ಟು ಏಪ್ರಿಲ್ 2024ರವರೆಗೆ 1140 ಆಗುತ್ತೆ. ಡಿಸ್ಕೌಂಟ್ ಆಗಿ 1040 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, GPay ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ರಿಸಿಪ್ಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನ ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ. ನೋಡಿ, ಯಾರು ನೀವು KS ಹೋಗ್ತಾ ಇದ್ರೆ ಶುಡ್ ಬಿ ರೀಡ್ ಫ್ರಮ್ ದಿಸ್. ಆಯ್ತಾ? ಇಷ್ಟು ನೀವು ಓದಲೇಬೇಕು 2022ರಿಂದ. ಇನ್ನು ಯಾರು ನೀವು PDO ಓದ್ತಾ ಇದ್ರ, ತದನಂತರದಲ್ಲಿ VA ಓದ್ತಾ ಇದ್ರ, ಆಮೇಲೆ ಒಂದು PSI ಓದ್ತಾ ಇದ್ರ, ಇಲ್ಲಿಂದ ನೀವು ಓದಲೇಬೇಕು. ಅರ್ಥ ಆಯ್ತಾ? ಕಂಪಲ್ಸರಿ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಏಷ್ಯನ್ ಅಂಡರ್-22 ಹಾಗೂ ಯೂತ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಯಾವ ದೇಶದಲ್ಲಿ ಜರುಗಿದವು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಕಜಕಿಸ್ತಾನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಏಷ್ಯನ್ ಯೂತ್ ಬಾಕ್ಸಿಂಗ್ 43 ಪದಕ ಬಾಚಿದ ಭಾರತ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಈ ತರ ಪ್ರಶ್ನೆಗಳು ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. KE ಎಕ್ಸಾಮಿನೇಷನ್ ನಿಮಗೆ PO ಲೆವೆಲ್ ಅಲ್ಲಿ ಆದರೂ ಕೇಳ್ಬೋದು, ಇನ್ನ ಡಿಗ್ರಿ ಲೆವೆಲ್ ಆದರೂ ಕೇಳ್ಬೋದು. ಸೊ ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ, ನೀವು ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಿರ್ಬೋದು, FDA ಎಕ್ಸಾಮಿನೇಷನ್ನು, ತದನಂತರದಲ್ಲಿ ನೀವು PSI ಎಕ್ಸಾಮಿನೇಷನ್ ಬರೆದಿರ್ಬೋದು. ಸೊ ಇದೇ ತರನಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಅರ್ಥ ಆಯ್ತಾ? ಅಷ್ಟೊಂದು ಕಾಂಪ್ಲೆಕ್ಸ್ ಪ್ರಶ್ನೆಯನ್ನು ಏನೂ ಮೇಂಟೈನ್ ಮಾಡಿಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ನು, ಫ್ಯಾಕ್ಚುವಲ್ ಕ್ವಶನ್ಸು ಜಾಸ್ತಿ ಕೇಳಿದರು. ಸೊ ಆದುದರಿಂದಾಗಿ ಅರ್ಥ ಆಯ್ತಾ, ಯಾರಾದರೂ ನೀವು ಈ ಒಂದು KE ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಯು ಹ್ಯಾವ್ ಟು ಬಿ ಫೋಕಸ್ ಆನ್ ಟು ದ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ರಾದರ್ ದೆನ್ ದಿ
ಏನಂದರೆ ನಿಮಗೆ ಒಂದು ಅದು ಒಂದು ಫ್ಯಾಕ್ಟ್ ಬೇಸ್ಡ್ ಇನ್ಫಾರ್ಮೇಷನ್ ಓದಬೇಕು ಜಾಸ್ತಿ. ಇನ್ನೇನಂದರೆ ಕಾನ್ಸೆಪ್ಚುವಲ್ ಬೇಸ್ಡ್ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಅದರಲ್ಲಿ ಕೆಇದಲ್ಲಿ. ಬಟ್ KPSSಲ್ಲಿ ಕಾನ್ಸೆಪ್ಚುವಲ್ ಪ್ಲಸ್ ಫ್ಯಾಕ್ಚುವಲ್ ಪ್ರಶ್ನೆಗಳು ಎರಡೂ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ನೋಡಿ, ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದ ಏಷ್ಯನ್ ಅಂಡರ್-22 ಹಾಗೂ ಯೂತ್ ಬಾಕ್ಸಿಂಗ್ ಚಾಂಪಿಯನ್‌ಶಿಪ್‌ನಲ್ಲಿ ಭಾರತ ದಾಖಲೆ 43 ಪದಕಗಳನ್ನು ಗೆದ್ದುಕೊಂಡಿರತಕ್ಕಂಥದ್ದು. ಕೂಟದಲ್ಲಿ ಒಟ್ಟಾರೆ ಭಾರತ ಅಥ್ಲೆಟ್‌ಗಳು 12 ಚಿನ್ನ, 14 ಬೆಳ್ಳಿ, 17 ಕಂಚಿನ ಪದಕಗಳೊಂದಿಗೆ ಟೋಟಲ್ ಆಗಿ 43 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಭಾರತ ಪದಕ ಗಳಿಕೆಯಲ್ಲಿ 2ನೇ ಸ್ಥಾನ ಗಳಿಸಿತು. ಆತಿಥ್ಯ ಕಜಕಿಸ್ತಾನ್ 48 ಪದಕಗಳೊಂದಿಗೆ ಅಗ್ರಸ್ಥಾನ ಪಡೆದುಕೊಂಡಿತು. ಸೊ 3 ಅಂಶಗಳು ತಮ್ಮ ತಲೆಯಲ್ಲಿರಬೇಕು. ಏನಂದರೆ ಯಾವ ಸ್ಪರ್ಧೆ ಅಂದರೆ ಏಷ್ಯನ್ ಅಂಡರ್-22 ಯೂತ್ ಬಾಕ್ಸಿಂಗ್ ಚಾಂಪಿಯನ್‌ಶಿಪ್. ಮೊದಲನೇದು ಎಲ್ಲಿ ನಡೆದಿತ್ತು? ಕಜಕಿಸ್ತಾನ್. ಕಜಕಿಸ್ತಾನದ 3 ಪರ್ಟಿಕ್ಯುಲರ್ ಪ್ಲೇಸು ಆಸ್ಥಾನ. ಸೊ ಇದರಲ್ಲಿ ಕಜಕಿಸ್ತಾನದಲ್ಲಿ ನಡೆದಿದೆ ಅಂದರೆ ಅತಿ ಹೆಚ್ಚು ಪದಕಗಳನ್ನು ಗೆದ್ದ ದೇಶ ಯಾವುದು? ಕಜಕಿಸ್ತಾನವೇ ಗೆದ್ದಿದೆ. ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 2ನೇ ಸ್ಥಾನ ಪಡೆದುಕೊಂಡಿದೆ. ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? 43 ಪದಕಗಳನ್ನು ಗೆದ್ದಿದೆ. ಫಸ್ಟ್ ಬಂದಿರತಕ್ಕಂಥ ಕಜಕಿಸ್ತಾನ್ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ 48. ಸೊ ದಿಸ್ ಮಚ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಬಿ ರಿಮೆಂಬರ್ ಇನ್ ಯುವರ್ ಮೈಂಡ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2024ನೇ ಸಾಲಿನ ಮನುಶ್ರೀ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ನ್ಯೂಸ್ ಪೇಪರಲ್ಲೇ ಕಾಣಿಸ್ಕೊಳ್ತಾ ಇದೆ. ಸೊ ರಾಮಕೃಷ್ಣ ಶಾಸ್ತ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ರಾಮಕೃಷ್ಣ ಶಾಸ್ತ್ರಿ. ನೋಡಿ, ಇಂಥ ಪ್ರಶ್ನೆಗಳು ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. KS ಪೇಪರ್ 2 ಎಕ್ಸಾಮಿನೇಷನ್ಗೆ. ಇದರ ಮೇಲೆ ಪ್ರಶ್ನೆಯ ಕೇಳಲಾಗಿದೆ. ನೋಡಿ, ಮನುಶ್ರೀ ದತ್ತಿ ಪ್ರಶಸ್ತಿಗೆ ರಾಮಕೃಷ್ಣ ಶಾಸ್ತ್ರಿ ಆಯ್ಕೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ, ಅರ್ಥ ಆಯ್ತಾ? ಇಂಪಾರ್ಟೆಂಟು. ಕನ್ನಡ ಸಾಹಿತ್ಯ ಪರಿಷತ್ತು ನೀಡುತ್ತೆ ಪ್ರಶಸ್ತಿ ಯಾವುದು? ಮನುಶ್ರೀ ದತ್ತಿ ಪ್ರಶಸ್ತಿ ಅಂತ ಎಷ್ಟನೇ ಸಾಲಿಂದು? 2024ನೇ ಸಾಲಿಂದು. ಇದಕ್ಕೆ ಯಾರಂದರೆ ಹಿರಿಯ ಲೇಖಕರಾಗಿರ್ತಕ್ಕಂಥ ರಾಮಕೃಷ್ಣ ಶಾಸ್ತ್ರಿ ಅವರು ಏನು ಮಾಡಿದ್ದಾರೆ? ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟು. ಯಾರು ನೀಡ್ತಾರೆ ಪ್ರಶಸ್ತಿ, ಯಾವ ಪ್ರಶಸ್ತಿ ಅಂತಕ್ಕಂಥದ್ದು ಮತ್ತು ಯಾರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ. ಪರಿಷತ್ತಿನಲ್ಲಿ ಮನೋಹರ ಪಾರ್ಥ ಸಾರಥಿ ಅವರು ಈ ದತ್ತಿ ಸ್ಥಾಪಿಸಿದ್ದು. ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ ಬರಹಗಾರರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಆಯ್ತಾ? ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮನೋಹರಿ ಪಾರ್ಥ ಸಾರಥಿ, ಅರ್ಥ ಆಯ್ತಾ? ಇವ್ರು ಏನು ಮಾಡಿದರೆ ಇದನ್ನು ಸ್ಥಾಪಿಸಿದ್ದು. ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಬರಹಗಾರಿಗೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಅಂದರೆ 2022ರಲ್ಲಿ ಅತಿ ಹೆಚ್ಚು ಹಣ ರವಾನೆ ಪಡೆದ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಭಾರತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಇಂಪಾರ್ಟೆಂಟು. ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ವಿಶ್ವ ವಲಸೆ ವರದಿ 2024 ಬಿಡುಗಡೆ ಮಾಡಿದೆ. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬರುತ್ತೆ. ವಿಶ್ವ ವಲಸೆ ವರದಿಯನ್ನು ಬಿಡುಗಡೆ ಮಾಡುವ ಕೆಳಗಿನ ಯಾವ ಸಂಸ್ಥೆ ಅಂತ ಕೇಳ್ತಾರೆ. ಆಪ್ಷನ್ ಕೊಡ್ತಾರೆ IOM ಅಂತ. ಅಲ್ಲಿ ಏನು ಮಾಡಲ್ಲ, ನಿಮಗೆ ಡೈರೆಕ್ಟಾಗಿ ಸ್ಪೆಸಿಫಿಕೇಶನ್ ಕೊಡಲ್ಲ. ಹಿಂಗೆ ಶಾರ್ಟ್ ಫಾರ್ಮಲ್ಲೇ ಕೊಡ್ತಾರೆ. IOM ಅಂತ ಕೊಡ್ತಾರೆ, IMF ಅಂತ ಕೊಡ್ತಾರೆ, ಆಮೇಲೆ ತದನಂತರದಲ್ಲಿ WTO ಅಂತ ಕೊಡ್ತಾರೆ, ಅವಾಗ ವರ್ಲ್ಡ್ ಬ್ಯಾಂಕ್ ಅಂತಲೂ ಕೊಡ್ತಾರೆ. ಸೊ ಆ ಸಂದರ್ಭ ಗೊತ್ತಿರಬೇಕು. ದ ವಿಶ್ವ ವಲಸೆ ವರದಿ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತಕ್ಕಂಥದ್ದು ವಿಶ್ವ ವಲಸೆ ವರದಿ 2024 ಬಿಡುಗಡೆ ಮಾಡಿದೆ. 2022ರಲ್ಲಿ ಭಾರತವು US ಡಾಲರ್ ಎಷ್ಟಂದರೆ 111 ಶತಕೋಟಿ ಹೆಚ್ಚು ಹಣ ರವಾನೆಗಳನ್ನು ಸ್ವೀಕರಿಸಿದೆ ಎಂದು ಬಹಿರಂಗಪಡಿಸಿದೆ. ಹೀಗಾಗಿ US $100 ಶತಕೋಟಿ ದಾಟಿದ ಮೊದಲ ದೇಶವಾಗಿದೆ. ಆಯ್ತಾ? ಸೊ ಭಾರತ ವರ್ಲ್ಡಲ್ಲಿ ಏನಂದರೆ ಮೋಸ್ಟ್ ಪಾಪ್ಯುಲಸ್ ನೇಷನ್. ಆಯ್ತಾ? ವರ್ಲ್ಡಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿರತಕ್ಕಂಥ ದೇಶ ಅದು ಯಾವುದಾದ್ರೂ ಇದ್ದರೆ ನಮ್ಮ ಭಾರತ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ. ಸೊ ಭಾರತ ಜನಸಂಖ್ಯೆ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ, ಯಾವುದೇ ಒಂದು ರಾಷ್ಟ್ರದಲ್ಲಿ ಹೋದರೂ ಕೂಡ ಅಲ್ಲಿ ಭಾರತೀಯರು ಇದ್ದೇ ಇರ್ತಾರೆ. ಅರ್ಥ ಆಯ್ತಾ? ಸೊ ಆ ಭಾರತೀಯರು ಅಲ್ಲಿ ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಗಳಿಸಿರ್ತಕ್ಕಂಥ ರಿಟರ್ನ್ ಆಗಿರ್ಬೋದು, ಅಲ್ಲಿ ಗಳಿಸಿರ್ತಕ್ಕಂಥ ಇನ್ಕಮ್ ಆಗಿರ್ಬೋದು. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಭಾರತಕ್ಕೆ ಅಫ್ಕೋರ್ಸ್ ಬಂದೇ ಬರುತ್ತೆ. ಸೊ ಈ ಒಂದು ಹಣ ಏನು ಭಾರತಕ್ಕೆ ಬರುತ್ತೆ ವಿದೇಶದಲ್ಲಿ ದುಡಿದಿರ್ತಕ್ಕಂಥ ಹಣ, ಸೊ ನಾವು ಇದಕ್ಕೆ ಏನು ಕರಿತೀವಿ ಅಂದರೆ ರೆಮಿಟೆನ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ರವಾನೆ ಅಂತ ಹೇಳ್ತೀವಿ. ಈ ರವಾನೆ 2022ರಲ್ಲಿ 111 ಶತಕೋಟಿ US ಡಾಲರ್ ದಾಟಿದ್ದು. ಸೊ ಹೀಗಾಗಿ ಇಷ್ಟೊಂದು ದಾಟಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವುದಂದರೆ ಭಾರತ ಅಂತ ನಾವು ಹೇಳ್ತೀವಿ. 2022ರಲ್ಲಿ ಅತಿ ಹೆಚ್ಚು ಹಣ ರವಾನೆ ರೆಮಿಟೆನ್ಸ್ ಪಡೆದ ಟಾಪ್ 5 ದೇಶಗಳ ಬಗ್ಗೆ ಮಾತಾಡ್ತಾ ಬಂದಾಗ
ಪ್ರಥಮ ಸ್ಥಾನದಲ್ಲಿ ಚೀನಾ ಇದೆ, 2ನೇ ಸ್ಥಾನದಲ್ಲಿ ಮೆಕ್ಸಿಕೋ, 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ಫಿಲಿಪೈನ್ಸ್, 5ನೇ ಸ್ಥಾನದಲ್ಲಿ ಫ್ರಾನ್ಸ್. ದಕ್ಷಿಣ ಏಷ್ಯಾದ 3 ದೇಶಗಳಾಗಿರ್ತಕ್ಕಂಥ ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶವು ಅತಿ ಹೆಚ್ಚು ಹಣ ರವಾನೆ ಪಡೆದ ಟಾಪ್ 10 ದೇಶಗಳಲ್ಲಿ ಸ್ಥಾನ ಪಡೆದಿವೆ. ಸೊ ನೋಡಿ, ಯಾವುದೇ ಒಂದು ನ್ಯೂಸ್ ಇರಲಿ ಅಥವಾ ಯಾವುದೇ ಒಂದು ಒಂದು ಇಂಪಾರ್ಟೆಂಟ್ ಇಶ್ಯೂ ಇರಲಿ, ಫಾರ್ ಎಕ್ಸಾಂಪಲ್ ರವಾನೆ ಅಂತಕ್ಕಂಥದ್ದು ಇದು ಒಂಥರ ಇಶ್ಯೂ ಆಗ್ಬೋದು. ಅಂದರೆ ಇಶ್ಯೂ ಅಂದರೆ ಯಾವ ಥರ ಇದು ಒಂಥರ ಇಂಡಿಯಾಕ್ಕೆ ಚಾಲೆಂಜಸ್ಗಳನ್ನು ಕೂಡ ಫೇಸ್ ಮಾಡ್ಬೋದು. ಇನ್ನು ಇಂಡಿಯಾಕ್ಕೆ ಇದರಿಂದ ಅಡ್ವಾಂಟೇಜಸ್ ಕೂಡ ಇರ್ಬೋದು. ಸೊ ಇಲ್ಲಿ ನಾವು ಅಡ್ವಾಂಟೇಜಸ್ ಅಂದರೆ ಇದೇನು ಮಾಡುತ್ತಂದರೆ 111 ಶತಕೋಟಿ ಡಾಲರ್ ಬಂದಿದೆ ಅಂದರೆ ಇದು ನಾವು ಫಾರೆಕ್ಸ್ ರಿಸರ್ವ್ ಇಂಡಿಯಾದಲ್ಲಿ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಇಂಡಿಯಾಗೆ GDP ಇಂಪ್ರೂವ್ಮೆಂಟ್ ಮಾಡೋದಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಇಂಡಿಯಾಕ್ಕೆ ಏನಂದರೆ ಯೂತ್ಗೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಒಂದು ಓಪನ್ ಎಕಾನಮಿ ಅನ್ನೋದು ಏನಿದೆ, ಸೊ ಅದು ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಪಾಯಿಂಟು. ಇನ್ನು ಚಾಲೆಂಜಸ್ಗಳಲ್ಲಿ ನೋಡ್ತಾ ಬಂದಾಗ ಏನಾಗ್ತಾ ಇದೆ ಅಂದರೆ, ಸೊ ಇಲ್ಲಿ ಏನಂದರೆ ಪಾಪ್ಯುಲೇಷನ್ ಹೆಚ್ಚಿಗಿರೋದ್ರಿಂದ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಅವೈಲೇಬಲ್ ಇನ್ಕಮ್ ಇರಲ್ಲ. ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಇನ್ಕಮ್ ಸಿಗ್ತಾ ಇಲ್ಲ. ಸೊ ಇನ್ಕಮ್ ಸಿಗದಿದ್ರೆ ಇದ್ರ ಮೇನ್ ಕಾರಣ ಏನಂದರೆ ಎಂಪ್ಲಾಯ್ಮೆಂಟು. ಅರ್ಥಾಯ್ತಾ? ಎಂಪ್ಲಾಯ್ಮೆಂಟ್ ಸಿಗಲ್ಲ. ಎಂಪ್ಲಾಯ್ಮೆಂಟ್ ಸಿಗದೇ ಇದ್ದರೆ ಆಗುತ್ತೆ, ಅವರಿಗೆ ಇನ್ಕಮ್ ಬರಲ್ಲ. ಇನ್ಕಮ್ ಜನರೇಟ್ ಆಗಲಿಲ್ಲ ಅಂದರೆ ಲೈವ್ಲಿಹುಡ್ ನಡೆಯಲ್ಲ. ಸೊ ಲೈವ್ಲಿಹುಡ್ ನಡೆಯೋದ್ರಿಂದ ವಿದೇಶಿಗೆ ಹೋಗ್ತಾ ಇದ್ದಾರೆ. ಸೊ ವಿದೇಶಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಭಾರತಕ್ಕೆ GDP ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಭಾರತದ ಒಂದು ಮೈಂಡ್ ಒಂದು ಫ್ಲೋ ಅಂತ ನಾವೇನು ಹೇಳ್ತೀವಿ ಅಂದರೆ ಬ್ರೈನ್ ಡ್ರೈನ್ ಅಂತ ಏನು ಹೇಳ್ತೀವಿ, ಸೊ ಅದು ಏನಾಗುತ್ತೆ ಇದರಿಂದ ಹೆಚ್ಚಾಗುತ್ತೆ. ಸೊ ಇದು ಅಂದರೆ ಚಾಲೆಂಜಸ್ಗಳು. ಎರಡೂ ಥರ ನಿಮಗೆ ಗೊತ್ತಿರಬೇಕು ಎಕ್ಸಾಮಲ್ಲಿ. ಅರ್ಥಾತ್ ಇದು ಫ್ಯಾಕ್ಚುಯಲ್ ನಿಮ್ಮ KS ಪ್ರಶ್ನೆ ಏನಾದರೂ ಬಂದಿದ್ರೆ ಭಾರತ 2022ರಲ್ಲಿ ಇಷ್ಟೊಂದು ರೆಮಿಟೆನ್ಸ್ ಹೆಚ್ಚಾಗಿದೆ, ಇದ್ರ ಬಗ್ಗೆ ಒಂದು ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಕೇಳಿದಾಗ ಈ ಥರ ನೀವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಎಲ್ಲ ಹಾಕಬೇಕಾಗುತ್ತೆ. ಪ್ರಪಂಚದಾದ್ಯಂತ ವಲಸೆ ಕಾರ್ಮಿಕರಿಗೆ ಗಲ್ಫ್ ದೇಶಗಳು ಅನುಕೂಲಕರ ತಾಣಗಳಾಗಿವೆ ಎಂದು ಉಳಿದಿವೆ. UAE, ಕುವೈತ್ ಮತ್ತು ಕತಾರ್ನಲ್ಲಿ ವಲಸಿಗರ ಜನಸಂಖ್ಯೆ ಕ್ರಮವಾಗಿ 88, 73, 77ರಷ್ಟಿದ್ದಾರೆ. ನೋಡ್ರಿ, ಇಷ್ಟೊಂದು ಜನಸಂಖ್ಯೆ. ಅರ್ಥ UAEಯಲ್ಲಿ 88% ಇದ್ದಾರೆ, 73%, 77%. ಔಟ್ ಆಫ್ ಇಂಡಿಯಾದಿಂದ ಏನು ಮೈಗ್ರೇಷನ್ ಆಗಿದ್ರೆ ಅವುಗಳಲ್ಲಿ ಕಂಪೇರ್ ಮಾಡಿದಾಗ ಈ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಮೈಗ್ರೇಟ್ ಆಗಿರ್ತಕ್ಕಂಥ ಇಂಡಿಯನ್ಸ್ ಇದ್ದಾರೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತಕ್ಕಂಥ ಸಂಸ್ಥೆ 1951ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಜುನೆವಾಯಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ದಲ್ಲಿದೆ. ಇನ್ನು ಮಹಾನಿರ್ದೇಶಕರು ಯಾರು ಅಂದರೆ ಆಮಿ ಪೋಪ್ ಅಂತಕ್ಕಂಥವ್ರು ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ವಿಶ್ವದ ಅತ್ಯಂತ ಶ್ರೀಮಂತ ನಗರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ನು ನ್ಯೂಯಾರ್ಕ್ ಈಸ್ ದ ರೈಟ್ ಆನ್ಸರ್. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಹೆನ್ಲೆ ಮತ್ತು ಪಾಲುದಾರಿಕೆಯಿಂದ ವಿಶ್ವದ ಶ್ರೀಮಂತ ನಗರಗಳ ವರದಿ 2024ನ ಬಿಡುಗಡೆ ಮಾಡಲಾಗಿದ್ದು, ನ್ಯೂಯಾರ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ನಗರ ಎಂಬ ಶೀರ್ಷಿಕೆಯನ್ನು ಉಳಿಸಿಕೊಂಡಿದೆ. ಅರ್ಥಾಯ್ತಾ? ಹೆನ್ಲೆ ಅಂತಕ್ಕಂಥ ಒಂದು ಸಂಸ್ಥೆ ಮತ್ತು ಜೊತೆಗೆ ಇನ್ನೂ ಕೆಲವೊಂದು ಪಾರ್ಟ್ನರ್ ಆಗಿ ಏನು ಮಾಡಿದ್ದೇವೆ ಅಂದರೆ ವಿಶ್ವದ ಒಂದು ಶ್ರೀಮಂತ ನಗರಗಳು ಯಾವಿದಾವೆ ಅಂತಕ್ಕಂಥದ್ದನ್ನು ಏನು ಮಾಡಿದ್ದೇವೆ, ಸರ್ವೆ ಮಾಡಿದ್ದೇವೆ ಅಥವಾ ವರದಿಯನ್ನು ಬಹಿರಂಗಪಡಿಸಿವೆ. ಸೊ ಈ ವರದಿಯ ಪ್ರಕಾರ ನ್ಯೂಯಾರ್ಕ್ ಜಗತ್ತಿನ ಒಂದು ವಿಶ್ವದ ಅತ್ಯಂತ ಶ್ರೀಮಂತ ನಗರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಕ್ಯಾಲಿಫೋರ್ನಿಯಾದ ದಿ ಬೇ ಏರಿಯಾ 2ನೇ ಸ್ಥಾನದಲ್ಲಿದೆ. ಅರ್ಥಾಯ್ತಾ? ದಿ ಬೇ ಏರಿಯಾ ಅಂತಕ್ಕಂಥದ್ದು ಕ್ಯಾಲಿಫೋರ್ನಿಯಾದ 2ನೇ ಸ್ಥಾನದಲ್ಲಿದೆ. ಮತ್ತು ಟೋಕಿಯೋ, ಸಿಂಗಾಪುರ್, ಲಂಡನ್ ಕ್ರಮವಾಗಿ 3, 4, 5ನೇ ಸ್ಥಾನದಲ್ಲಿದ್ದಾವೆ. ನೋಡ್ರಿ, ಮುಂಬೈ ಎಷ್ಟಂದರೆ 24ನೇ ಸ್ಥಾನ. ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಇನ್ನು ಭಾರತದ ಮೋಸ್ಟ್ ಕಮರ್ಷಿಯಲ್ ಒಂದು ಸಿಟಿ ಅಂತ ಹೇಳ್ತೀವಿ. ಸೊ ಇದು 24ನೇ ಸ್ಥಾನದಲ್ಲಿದೆ. ಸೊ ಡೆಲ್ಲಿ ಅಂತೂ 37ನೇ ಸ್ಥಾನದಲ್ಲಿದೆ. ಅಗ್ರ 50ರಲ್ಲಿ ಕಾಣಿಸಿಕೊಂಡ ಏಕೈಕ ಭಾರತೀಯ ನಗರಗಳಾಗಿವೆ. ನೋಡಿ ನಮ್ಮ ಸ್ಥಿತಿ ಎಲ್ಲಿದೆ. ನಾವು ಇಷ್ಟೊಂದು ಹೆಮ್ಮೆ ಪಡ್ತೀವಿ, ಬಟ್ ಹೊರ ದೇಶಗಳಿಗೆ ಕೂಡ ನಾವೇ ಏನು ಮಾಡಬೇಕಾಗತ್ತೆ, ನಾವು ಕಂಪೇರ್ ಮಾಡಬೇಕಾಗತ್ತೆ. ಬಿಕಾಸ್ ಸ್ಮಾರ್ಟ್ ಸಿಟಿ ಮಿಷನ್ನು ಆ ಮಿಷನ್ನು ಅಂತ ನಾವಿಲ್ಲಿ ಕೊಚ್ಕೋತಿರ್ತೀವಿ. ಟಾಪ್ 50ರಲ್ಲಿ 11 ನಗರಗಳೊಂದಿಗೆ USA ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಅರ್ಥಾಯ್ತಾ? ಟಾಪ್ 50ರಲ್ಲಿ 11 ನಗರಗಳೊಂದಿಗೆ USA ಅಂದರೆ ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಏಷ್ಯಾದ ದೇಶಗಳಲ್ಲಿ ಚೀನಾ ಪ್ರಾಬಲ್ಯ ಹೊಂದಿದೆ. ಚೀನಾದ 5 ನಗರಗಳು ಅಗ್ರ 50ರಲ್ಲಿ ಪಡೆದುಕೊಂಡಿವೆ. ಶೆಂಜನ್ ಚೀನಾ 1 ಮಿಲಿಯನ್ ನಗರಗಳ ಸಂಖ್ಯೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿ ಹೊರಹೊಮ್ಮಿದೆ ಮತ್ತು ಕಳೆದ 10 ವರ್ಷಗಳಲ್ಲಿ 140ರಷ್ಟು ಏನಿದೆ ಇದರಲ್ಲಿ ಒಂದು ಏರಿಕೆಯಾಗಿರ್ತಕ್ಕಂಥದ್ದು, ಅಂದರೆ ಒಂದು ಶ್ರೀಮಂತಿಕೆಯ ಪ್ರಮಾಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ಬೋದು. ಇತ್ತೀಚೆಗೆ ಕಂಡುಹಿಡಿಯಲಾದ ಗ್ಲಿಪ್ಟೋಥೊರಾಕ್ಸ್ ಪುಣ್ಯ ಭಾರತಿ 1 ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದೊಂದು ಫಿಶ್, ಇದೊಂದು ಮೀನ್ ಆಗಿದೆ. ಇಂಪಾರ್ಟೆಂಟು. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕೇಳ್ತಾರೆ ನಿಮ್ಗೆ ಪ್ರಶ್ನೆ. ಅರ್ಥಾಯ್ತಾ? ಗ್ಲಿಪ್ಟೋಥೊರಾಕ್ಸ್ ಪುಣ್ಯ ಭಾರತಿ 1 ಅಂತ ಕೇಳ್ಬೋದು. ಅವಾಗ ಹೇಳಬೇಕಿದೆ ಒಂದು ಏನಂದರೆ ಫಿಶ್. ಮೀನಿನ ಆನುವಂಶಿಕ ಸಂಪನ್ಮೂಲಗಳ ಭಾರತ ಪ್ರಮುಖ ಸಂಸ್ಥೆ. ಅರ್ಥಾಯ್ತಾ? ಮೀನಿನ ಆನುವಂಶಿಕ ಸಂಪನ್ಮೂಲ
ಮೀನಿನ ಒಂದು ಆನುವಂಶಿಕ ರಿಸೋರ್ಸಸ್ಗಳನ್ನು ಅಥವಾ ಜೆನೆಟಿಕ್ ಇನ್ಫಾರ್ಮೇಷನನ್ನು ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಂಸ್ಥೆ ICARA ನಡಿಲಿ ಕೆಳಗೆ ನಡೆಸ್ತಕ್ಕಂಥ NBFGR ಅಂತಕ್ಕಂಥ ಸಂಸ್ಥೆ. ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನಾನು, ಅರ್ಥ ಆಯ್ತಾ. ಬ್ರಹ್ಮಪುತ್ರ ನದಿಯ ತುಂಗಾ ಸ್ಟ್ರೀಮ್ನಲ್ಲಿ ಗ್ಲಿಪ್ಟೋಥೊರ್ಯಾಕ್ಸ್ ಪುಣ್ಯ ಭಾರತಿ ಎಂಬ ಹೊಸ ಜಾತಿಯ ಕ್ಯಾಟ್ ಫಿಶ್ಗಳನ್ನು ಗುರುತಿಸಿದೆ. ಅರ್ಥ ಆಯ್ತಾ. ಹೊಸ ಜಾತಿಯ ಒಂದು ಕ್ಯಾಟ್ ಫಿಶ್ಗಳಂತ ನೀವು ಕೇಳ್ತೀವಿ. ಯಾವುದು? ಗ್ಲಿಪ್ಟೋಥೊರ್ಯಾಕ್ಸ್ ಪುಣ್ಯ ಭಾರತಿ ಅಂತಕ್ಕಂಥದ್ದು ಕಂಡು ಹಿಡಿದಿರ್ತಕ್ಕಂಥದ್ದು ಯಾವುದು? NBFGR. ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಂದ್ರೆ ICAR ಅಂತಕ್ಕಂಥ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ICAR NBFGR ಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪುಣ್ಯ ಭಾರತಿ ದಾಸ್ ಅವರ ಗೌರವಾರ್ಥಕವಾಗಿ ಈ ಹೆಸರನ್ನ ಇಡಲಾಗಿದೆ. ಪುಣ್ಯ ಭಾರತಿ ಅಂತ ಹೆಸರು ಯಾಕೆ ಬಂದಿದ್ರೆ ಈ ಒಂದು ಸಂಸ್ಥೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅವರ ಒಂದು ಸ್ಮರಣಾರ್ಥಕವಾಗಿ ಇದಕ್ಕೆ ಪುಣ್ಯ ಭಾರತಿ ಅಂತ ಹೆಸರನ್ನ ಇಡಲಾಗಿದೆ. ಇಲ್ಲಿ NBFGR ಬಗ್ಗೆ ಮಾತನಾಡ್ತಾ ಬಂದಾಗ ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸ್ ಅಂತ ಹೇಳ್ತೀವಿ, ಆಯ್ತಾ. ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸ್ ಅಂತ ಹೇಳ್ತೀವಿ. ಇನ್ನು ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತೀವಿ, ಅರ್ಥ ಆಯ್ತಾ. ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ 1983ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಲಕ್ನೋದಲ್ಲಿದೆ. ಇದು ಭಾರತದಲ್ಲಿ ಮೀನಿನ ಆನುವಂಶಿಕ ಸಂಪನ್ಮೂಲಗಳ ಸಂರಕ್ಷಣೆ, ನಿರ್ವಹಣೆ ಮತ್ತು ಅಧ್ಯಯನದ ಮೇಲೆ ಕೇಂದ್ರೀಕರಣ ಮಾಡುತ್ತೆ. ಇಂಪಾರ್ಟೆಂಟು, ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ ಒಲ್ಲಾಣಿಸಿದ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ವೆಸ್ಟ್ ನೈಲ್ ಜ್ವರಕ್ಕೆ ಕಾರಣವಾಗುವ ಜೀವಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೈರಸ್. ಸುದ್ದಿಯಲ್ಲಿರುವ ಪೈರಿನೀಸ್ ಪರ್ವತಗಳು ಯಾವ ಎರಡು ದೇಶಗಳ ನಡುವೆ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತವೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪೇನ್ ಮತ್ತು ಫ್ರಾನ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೇಬರ್ ಜನ್ಮಜಾತ ಅಮರಸೋಸಿಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದು ಒಂದು ಅಪರೂಪದ ಆನುವಂಶಿಕ ಕಣ್ಣಿನ ಕಾಯಿಲೆಯಾಗಿರ್ತಕ್ಕಂಥದ್ದು. ಯಾವ ದಿನವನ್ನ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ 8. ಇವತ್ತಿಗೆ ಇಡೋಣ, ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.